ನಮಸ್ತೆ ವೀಕ್ಷಕರೇ, ಶ್ರೀ ಪಾರ್ವತಿ ಮಂತ್ರ ಅಂತೇಳಿ ಮಂತ್ರ ಬಂದ್ಬಿಟ್ಟು ಓಂ ಹ್ರೀಂ ಶ್ರೀಂ ಐಂ ಕ್ಲೀಂ ರೀಂ ಪರಮೇಶ್ವರಿ ಸ್ವಾಹ. ಮತ್ತೊಂದು ಸಾರಿ ಓಂ ಹ್ರೀಂ ಶ್ರೀಂ ಐಂ ಕ್ಲೀಂ ರೀಂ ಪರಮೇಶ್ವರಿ ಸ್ವಾಹ. ಈ ಮಂತ್ರವನ್ನು ಪ್ರತಿದಿನ ಸಂಧ್ಯಾಕಾಲದಲ್ಲಿ ಅಂದರೆ ಸಾಯಂಕಾಲ ಗೋಧೂಳಿ ಟೈಮ್ ಅಂತ ಕರಿತೀವಿ. ಪ್ರತಿದಿನ ಸಂಧ್ಯಾಕಾಲದಲ್ಲಿ 1108 ಸಾರಿ ಮಂತ್ರನ ಜಪ ಮಾಡ್ತಾ ಬನ್ನಿ ವೀಕ್ಷಕರೇ. ಒಂದು ಪಾರ್ವತಿ ಮೂರ್ತಿಯನ್ನು ಇಟ್ಟು ಮನೆಯಲ್ಲಿ ಪೂಜಿಸುತ್ತಾ ಪ್ರತಿದಿನ ಸಾಯಂಕಾಲ ಪೂಜಿಸುತ್ತಾ 21 ದಿವಸ ಜಪ ಮಾಡಬೇಕು ವೀಕ್ಷಕರೇ. ಅಂದರೆ ಪ್ರತಿದಿನ 1108 ಸಾರಿ 21 ದಿವಸ ಜಪಿಸಿದರೆ ಸಿದ್ಧಿ ಆಗ್ತಕ್ಕಂಥದ್ದು ವೀಕ್ಷಕರೇ. ನೀರಲ್ಲಾಗಲಿ ಮತ್ತು ವಿಭೂತಿಯನ್ನಾಗಲಿ ಮಂತ್ರಿಸಿ ಕೊಟ್ಟರೆ ಎಂಥ ಘನ ರೋಗವಿದ್ದರೂ ಗುಣವಾಗುತ್ತದೆ ಮತ್ತು ಮಾಟ ಮರುವೆ ತಂತ್ರಾದಿಗಳು ಭಯ ನಿವಾರಣೆ ಆಗುತ್ತದೆ ವೀಕ್ಷಕರೇ. ಅಂದರೆ ಈ ಪಾರ್ವತಿ ಮಂತ್ರನ ಸಿದ್ಧ ಮಾಡ್ಕೊಳ್ಳಿ. 21 ದಿವಸ ಕಂಟಿನ್ಯೂ ಆಗಿ ಪ್ರತಿದಿನ 1108 ಸರಿ ಸಾಯಂಕಾಲ ಟೈಮಲ್ಲಿ ನಿಮ್ಮ ಮನೆಯಲ್ಲಿ ಶುಚಿರ್ಭೂತರಾಗಿ ಒಂದು ಪೂಜೆನ ಸಲ್ಲಿಸಿ ತಾಯಿ ಪಾರ್ವತಿ ದೇವಿಯ ಮೂರ್ತಿಗೆ ಈ ಮಂತ್ರನ ಹೇಳ್ಕೊಂಡು 21 ದಿವಸ ಜಪ ಮಾಡಿದರೆ ಸಿದ್ಧಿ ಆಗ್ತದೆ ವೀಕ್ಷಕರೇ. ಜಪ ಮಾಡ್ಕೊಂಡ ನಂತರ ಇದನ್ನು ಒಂದು ಪ್ರಯೋಗನ ಯಾವ ರೀತಿ ಅಂದರೆ ನೀರಿಗೆ ಒಂದು ಚೆಂಬಿಗೆ ನೀರನ್ನು ತಗೊಂಡು ನೀರಿಗೆ ಮಂತ್ರಿಸಿ ಇದನ್ನು ಕೊಡೋದ್ರಿಂದ, ಸೇವನೆ ಮಾಡೋಕ್ಕೆ, ಊಟದಲ್ಲಿ ಕೊಡೋದ್ರಿಂದ, ನೀರನ್ನು ಕುಡಿಲಿಕ್ಕೆ ಕೊಡೋದ್ರಿಂದ, ಸೇವನೆ ಮಾಡಿದರೆ ಎಂಥ ರೋಗ ಇದ್ದರೂ ಕೂಡ ಗುಣ ಆಗ್ತಕ್ಕಂಥದ್ದು. ಇದೇ ಒಂದು ಮಂತ್ರವನ್ನು ವಿಭೂತಿಯನ್ನಾಗಲಿ ಅಥವಾ ವಿಭೂತಿಗೆ ಮಂತ್ರಿಸಿ ಕೊಟ್ಟರೆ ಆ ವಿಭೂತಿನ ಧರಿಸ್ತಾ ಹೋದರೆ, ವಿಭೂತಿ ಭಸ್ಮ ಯಾವುದೇ ಆಗಿರಲಿ, ಗಂಧ ಕುಂಕುಮ ಭಂಡಾರ ಯಾವುದೇ ಆಗಿರಲಿ ಮಂತ್ರಿಸಿ ಕೊಟ್ಟರೆ ಎಂಥ ಭೂತ ಪ್ರೇತ ಬಾಧೆ ಇದ್ದರೂ ಕೂಡ ಮಾಟ ಮಂತ್ರ ಕೈತಂತ್ರ ಅಂತ ಕರಿತೀವಿ, ಕೈಚಳಕ ತಂತ್ರಗಳ ಕಟ್ಟಾಟ, ತಂತ್ರಗಳ ಕಟ್ಟಾಟ ಆಗಿದ್ದರೂ ಕೂಡ ಒಡೆದೋಡಿಸ್ತಕ್ಕಂಥ ಒಂದು ಭಯಾನಕವಾಗಿರ್ತಕ್ಕಂಥ ಪಾರ್ವತಿ ಮಂತ್ರ ತುಂಬ ಶ್ರೇಷ್ಠವಾಗಿದೆ ವೀಕ್ಷಕರೇ. ಈ ಮಂತ್ರನ ಸಿದ್ಧಿ ಮಾಡ್ಕೊಂಡು ಪ್ರಯೋಗ ಮಾಡ್ಕೊಳ್ಳಿ. ನೀರಿಗೆ ಮಂತ್ರಿಸಿ ಮೈ ಮೇಲೆ ಚೆಲ್ಲೋದ್ರಿಂದ ಕೂಡ ಎಂಥ ರೋಗ ಇದ್ದರೂ ಕೂಡ ಗುಣ ಆಗ್ತಕ್ಕಂಥದ್ದು ಮತ್ತು ಮಂತ್ರಗಳ ಕಟ್ಟಾಟದಿಂದ ಮುಕ್ತಿಯಾಗುತ್ತೆ ವೀಕ್ಷಕರೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಜೈ ಗುರುದತ್ತ.